ಭದ್ರತಾ ವಿಭಾಗದ SP ಇವರು ಅವ್ರ ಕೈಯಲ್ಲಿ ಇವರು ಸದಸ್ಯರು ಮಾಡ್ಕೊಂಡು ಇದನ್ನು ತೆಗಿಬೇಕು ಹೊರಗೆ ಸತ್ಯ ಇರೋದು ಅಂತ ಮತ್ತು ತೆಗಿಲೇಬೇಕಾದ್ದು ಯಾಕೆ ನಮ್ಗೆ ಕ್ಲಿಯರ್ ಆಗಲಿ. ಯಾಕೆ ಅಂತಂದರೆ ಅನಗತ್ಯ ಕೆಲವೊಬ್ಬ ಪಾಪ ನಿರಪರಾಧಿಗಳಲ್ಲಿ ಆರೋಪ ಮಾಡುವಂಥದ್ದು ತಪ್ಪಲೆ. ಯಾಕಂದ್ರೆ ಸತ್ಯ ಇರೋದು ಗೊತ್ತಾದರೆ ಮುಗಿದು ಹೋಗ್ಬಿಡ್ತದಿಲ್ಲ. ಸೌಜನ್ಯ ಅವ್ರದ್ದಿರ್ಬೋದು, ಇನ್ನುಳಿದವ್ರದ್ದು ಇರ್ಬೋದು, ಅನೇಕ ಒಬ್ಬ ಪದ್ಮಲತಾ ಅನ್ನುವಂಥವ್ರದ್ದು ಇರ್ಬೋದು, ಎಷ್ಟು ಜನ ಪಾಪ ಹೆಣ್ಮಕ್ಳು ಆಗಿ ಎಲ್ಲಿ ಹೋದ್ರು ಅವರು, ಏನಾಯಿತು? ಕೆಲವೊಂದು ಹೆಣ್ಮಕ್ಳು ಅದರಲ್ಲೂ ಅನಾಮಧೇಯ ಭೀಮ ಕೆಲವೊಂದು ಸಣ್ಣ ಮಕ್ಕಳನ್ನು, ಸ್ಕೂಲ್ ಮಕ್ಕಳನ್ನು ನಾನು ಉಳಿದೀನಿ ಅನ್ನೋದು ಆರೋಪ ಮಾಡಿದ್ದಾನೆ, ಬರೆದು ಕೊಟ್ಟಿದ್ದಾನೆ ರಿಟರ್ನ್ದೊಳಗೆ. ಈಗ ಅವನ ಕಡೆಯಿಂದ ಇದೆ ನಡೆಯುವಂಥದ್ದು. ಅದು ಆದಷ್ಟು ನಡೀಲಿ, ಜಲ್ದಿ ಪ್ರಾಮಾಣಿಕವಾಗಿ ನಡೀಲಿ, ಪಾರದರ್ಶಕವಾಗಿರಲಿ, ಗೊತ್ತಾಗಲಿ ಯಾರು ಸತ್ಯವಂತರು ಯಾರು ಸುಳ್ಳುವಂತರು. ಅಲ್ಲಿ ನಡೆದಂಥ ದುರ್ಘಟನೆಗಳು ಅವಕ್ಕೆ ಏನು ಹೇಳಿದ ಶಬ್ದಗಳಿಲ್ಲಲ್ಲ, ಆ ಶಬ್ದಗಳ ಬಳಸೋದಕ್ಕೂ ಒಂದು ರೀತಿಯ ನೋವು ಅನ್ನಿಸ್ತದೆ. ಯಾಕಂದರೆ ಕಲ್ಲಿಗೆ ಹೋದಂಥ ಮಕ್ಕಳು, ಹೆಣ್ಣುಮಕ್ಕಳು, ಕನಸುಗಳು ನೂರಾರು, ಅದರಲ್ಲಿ ವೈದ್ಯಕೀಯ ಕಲಿಯುವಂಥ ವಿದ್ಯಾರ್ಥಿನಿ ಕಲಿತಂಥದ್ದು, ಇನ್ನೂ ಬೇರೆ ಬೇರೆ ಎಷ್ಟೋ ಜನ ಅಲ್ಲಿ ಬರ್ತಾಯಿದ್ದಾರೆ. ಟೀಚರ್ಗಳು, ಕೆಲಸ ಮಾಡುತ್ತಿರೋಂಥವ್ರು, ಮಾವುತನ ಬಗ್ಗೆ ಆರೋಪ ಬರ್ತಾಯಿದೆ, ಬಡ ಮಾವುತ ಅಂತ ಕೊಲೆ ಆಗಿದ್ದು, ಇವು ಅನೇಕ ಏಕದಮ್ ಗಾಯವಾಗಿಬಿಟ್ಟಿದ್ದಾವೆಲ್ಲ. ಏನು ಅದು ಅವರೆಲ್ಲ ಏನು ಎಲ್ಲಿ ಬಂದು ಹೋಯ್ತಿದ್ವು, ಏನು ಕೇಸುಗಳು ಮುಚ್ಚೋದು ಕೆಲಸ ಅಲ್ಲಿ ಪೊಲೀಸರಿಂದ ಆಗಿದೆ ಅನ್ನೋದು ಸಹಿತ ಅವ್ರು ಮಾಡೋ ಬಾಡಿ ಲ್ಯಾಂಗ್ವೇಜಿಂದ ಬಿಹೇವಿಯರಿಂದ ಸ್ಪಷ್ಟ ಆಗ್ತಾ ಬರ್ತಾಯಿದೆ. ಅದ್ರಲ್ಲಿ ನೋಡ್ರಿ, ಜುಲೈ 3 ರೀ, ಇವತ್ತೆಷ್ಟು ತಾರೀಕು? ಜುಲೈ 21. ಇವತ್ತು ಇಷ್ಟು ದಿನ ತೊಗೋಬೇಕಾಯ್ತದೆ, 20 ತಾರೀಕು ತನಕ ತೊಗೋಬೇಕಾಯ್ತು, 17 ದಿನ ತೊಗೋಬೇಕಾಯ್ತು ಒಂದು SIT ಎಮ್ಸೋದಕ್ಕೆ. ಜೊತೆಯಲ್ಲಿ ಪೊಲೀಸರು ಕೋಆಪ್ರೇಷನ್ ಮಾಡ್ತಾನೇ ಇಲ್ಲ. ಅವ್ರು ಸ್ವತಃ ಹೋಗಿ ವಕೀಲರ ಮಧ್ಯದಲ್ಲಿ ಇದ್ಕೊಂಡು ಧನಂಜಯ ಅಂತ ವಕೀಲರು, 200 ವಕೀಲರ ಜೊತೆ ಕೂಡ ನಾನು ತೋರಿಸಲು ಬನ್ರಿ ಅಂತ ಹೇಳಿದ್ರೆ ಹೋಗ್ತಾಯಿಲ್ಲ, ನೀವು ಕಾಗದಾಗ ಮಾರ್ಕ್ ಮಾಡಿಕೊಡ್ರಿ ನೋಡ್ತಾನೆ ಅಂತಾರಂದ್ರೆ ಇದ್ರ ಅರ್ಥ ಏನಿದು? ಇವಾಗ ನಾನು ಪರಿಣಾಮ ಪ್ರಭಾವ ಇಲ್ಲದ ಮಾಡ್ತಾರ ಪೊಲೀಸರು.